ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಕೋರಮಂಗಲದ ಬೆಳಂದೂರಿನಲ್ಲಿ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡ್ತಿದ್ವಿ. ಇಲ್ಲಿ 40 ಇಂಟು 60 ಅಳತೆಯ ಒಂದು ದೊಡ್ಡ ಮನೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ಈ ಮನೆ ನಿರ್ಮಾಣಕ್ಕೆ ಪೂರ್ವದಲ್ಲಿಯೇ ಮುಂದೆ ನೀರಿಗೆ ಸಮಸ್ಯೆ ಆಗಬಾರ್ದು ಅಂಥೇಳಿ ಬೋರ್ವೆಲ್ ರೀಚಾರ್ಜಿಗೆ ಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ಬೋರ್ವೆಲ್ನಲ್ಲಿ 3 ಲೇಯರು ಕೇಸಿಂಗ್ ಪೈಪನ್ನು ಹಾಕ್ಬಿಟ್ಟಿದ್ದಾರೆ ಅವರು. ಒಂದು 10 ಇಂಚಿನ PVC ಪೈಪು, ಅದರೊಳಗಡೆ 6 ಇಂಚಿನ PVC ಪೈಪು, ಅದರೊಳಗಡೆ 5 ಇಂಚಿನ ಒಂದು PVC ಪೈಪನ್ನು ಅಳವಡಿಸಿದ್ದಾರೆ. ಅದರಿಂದ ಇದು ವಿಶೇಷವಾಗಿ ವಿಭಿನ್ನವಾಗಿ ರೀಚಾರ್ಜನ್ನು ಮಾಡಬೇಕಾಗುತ್ತೆ. ಎಲ್ಲ ಬೋರ್ವೆಲ್ಗಳನ್ನು ಕೂಡ ಒಂದೇ ರೀತಿಯಲ್ಲಿ ರೀಚಾರ್ಜ್ ಮಾಡಲಿಕ್ಕೆ ಬರಲ್ಲ. ಮೊದಲನೇದಾಗಿ ನಾವು ಈ ಮೇಲ್ಗಡೆ ಲೇಯರ್ ಏನಿದೆ, ಕೇಸಿಂಗ್ ಪೈಪ್ 10 ಇಂಚಿನ ಕೇಸಿಂಗ್ ಪೈಪ್ ಇದೆ, ಇದನ್ನು ಬ್ರೇಕ್ ಮಾಡಿ ತೆಗಿತಾ ಇದ್ದೀವಿ. ಅವರು ಅವೈಜ್ಞಾನಿಕವಾಗಿ 3 ಲೇಯರು ಒಂದು ಕೇಸಿಂಗ್ ಪೈಪನ್ನು ಅಳವಡಿಸಿದ್ದಾರೆ. ಈ ಮೇಲ್ಗಡೆ ಲೇಯರ್ನ ತಕ್ಕೊಂಡು ನಂತರ ಬೋರ್ವೆಲ್ ರೀಚಾರ್ಜ್ಗೆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಮಳೆ ಬೇರೆ ಬಂದಿದೆ, ನೆನ್ನೆ ರಾತ್ರಿ ಗುಂಡಿಯೆಲ್ಲ ನೀರು ತುಂಬಿಕೊಂಡಿದೆ. ಆದರೂ ಕೂಡ ಕೆಲಸ ಮಾಡಬೇಕಾಗಿದೆ. ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ವಿ. ನಮ್ಮ ಸಿಬ್ಬಂದಿಗಳೀಗ ಕೆಳಗಡೆ ಗುಂಡಿ ಒಳಗಡೆ ಇಳಿದು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಏನು ಇವತ್ತು ಈ ಒಂದು ಕೇಸಿಂಗ್ ಪೈಪಿನ ಹೊರಭಾಗದಲ್ಲಿ ಔಟ್ರು 10 ಇಂಚಿನ ಕೇಸಿಂಗ್ ಪೈಪನ್ನು ಹಾಕಿದ್ದಾರೆ. ನಾವೀಗ ಬೋರ್ವೆಲ್ ರೀಚಾರ್ಜಿಗೆ ರಂಧ್ರವನ್ನು ಕೊರಿಬೇಕಾಗಿರೋದ್ರಿಂದ ಈ ಒಂದು ಪೈಪನ್ನು ಬ್ರೇಕ್ ಮಾಡಿ ತೆಗಿತಾ ಇದ್ದೀವಿ. ಒಳಗಡೆ ಇರ್ತಕ್ಕಂಥ 6 ಇಂಚಿನ ಕೇಸಿಂಗ್ ಪೈಪು ನಮಗೆ ಸಾಕಾಗುತ್ತೆ ರೀಚಾರ್ಜ್ ಮಾಡಲಿಕ್ಕೆ. ಹಾಗಾಗಿ ಇದನ್ನು ಏನು ಒಂದು 7 ಅಡಿ ಮಾತ್ರ ಗುಂಡಿ ತೆಗಿಲಿಕ್ಕಾಗಿದೆ. ಆ 7 ಅಡಿ ಮಟ್ಟಕ್ಕೆ ಕೆಳಗಡೆಯಿಂದ ಈ ಪೈಪನ್ನು ಕಟ್ ಮಾಡಿ ಬ್ರೇಕ್ ಮಾಡ್ತಾಯಿದ್ದೀವಿ. ಎಲ್ಲ ಬೋರ್ವೆಲ್ಗಳನ್ನು ಇದೇ ರೀತಿ ರೀಚಾರ್ಜ್ ಮಾಡಲಿಕ್ಕಾಗಲ್ಲ. ಇದೊಂದು ವಿಭಿನ್ನವಾದಂಥ ಕೆಲಸ ಆಗಿದೆ. ಇದನ್ನು ಯಾವ ರೀತಿಯಲ್ಲಿ ಮಾಡ್ತೀವಿ, ಯಾವ ರೀತಿಯಲ್ಲಿ ಈ ಬಿಲ್ಡಿಂಗಿಗೆ ಕುಡಿಯೋ ನೀರನ್ನ, ಮಳೆ ನೀರನ್ನ ರೀಚಾರ್ಜ್ ಮಾಡೋ ಅಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀವಿ ಹಂತವಾಗಿ. ಬನ್ನಿ ಸ್ನೇಹಿತರೆ, ಇದನ್ನು ಬ್ರೇಕ್ ಮಾಡೋ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾಯಿದ್ದಾರೆ. ಕಟ್ ಮಾಡಪ್ಪ, ಕೇಬಲಿಗೆ ನೋಡ್ಕೊಂಡು. ಈ ಒಂದು ಬೋರ್ವೆಲ್ ರೀಚಾರ್ಜ್ಗೆ ಗುಂಡಿನ ಮೊದಲೇ ತೆಗೆದಿದ್ದರಿಂದ ನೆನ್ನೆ ರಾತ್ರಿ ಮಳೆ ಬಂದು ನೀರು ತುಂಬಿದೆ. ಈ ನೀರನ್ನ ತೆಗೆದು ಆ ಕಡೆಗೆ ಹಾಕಿ ನಾವು ಕೆಲಸಕ್ಕೆ ಅಣಿ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ಕಟ್ಟೆಯನ್ನು ಹಾಕ್ತಾಯಿದ್ದೀವಿ. ಈ ಕಟ್ಟೆಯನ್ನು ಹಾಕಿ ಬಕೆಟಲ್ಲಿ ನೀರನ್ನ ಎತ್ತಿ ಆ ಕಡೆಗೆ ಹಾಕಿ ನಂತರ ಕೆಳಗಡೆ ಕಟಿಂಗ್ ಕೆಲಸವನ್ನು ಮಾಡಬೇಕಾಗತ್ತೆ. ಆ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಬಕೆಟ್ ಇಸ್ಕೊ. ಕೇಸಿಂಗ್ ಪೈಪಿನ ಸುತ್ತ ಇರ್ತಕ್ಕಂಥ ನೀರನ್ನು ನಮ್ಮ ಸಿಬ್ಬಂದಿಗಳು ತೆಗ್ದಾಕ್ತಾ ಇದ್ದಾರೆ. ನೀರು ಕಡಿಮೆ ಆಗ್ತಾ ಇದೆ. ತಳದವರೆಗೂ ನೀರು ಖಾಲಿ ಆದರೆ ಅಲ್ಲಿ ಕಟ್ಟೆಗೆ ನಮಗೆ ಕಟ್ ಮಾಡೋಕ್ಕೆ, ಕೆಲಸ ಮಾಡಲಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ನೀರು ತೆಗಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಸ್ನೇಹಿತರೆ, ಕೇಸಿಂಗ್ ಪೈಪನ್ನು ಕರ್ಣೆಯಿಂದ ಕೆರೆದು ಕ್ಲೀನ್ ಮಾಡಿದ ನಂತರ ಕೆಳಭಾಗದಲ್ಲಿ ಕ್ಲಾಂಪನ್ನು ತೋರಿಸಪ್ಪ, ಕ್ಲಾಂಪನ್ನು ಅಳವಡಿಸ್ತಾ ಇದ್ದೀವಿ. ಈ ಕ್ಲಾಂಪನ್ನು ಅಳವಡಿಸೋ ಉದ್ದೇಶ ಏನಂದರೆ, ಈ ಕೇಸಿಂಗ್ ಪೈಪು
ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೆಳಗಡೆ ಕುಸಿಬಾರ್ದು ಮತ್ತು ಮೇಲಿರ್ತಕ್ಕಂಥ ಈ ಕೇಸಿಂಗ್ ಪೈಪು ಬಿಗಿಯಾಗಿ ನಿಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ 7 ಇಂಚಿನ ಕ್ಲಾಂಪನ್ನು ಹಾಕಿ ಬೋಲ್ಟ್ ನಟ್ ಹಾಕಿ ಡಬಲ್ ಬೋಲ್ಟ್ ನಟ್ ಹಾಕಿ ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸ್ನೇಹಿತರೆ. ಈ ರೀತಿ ಕ್ಲಾಂಪನ್ನು ಹಾಕಬೇಕಾದ್ರೆ ಗಮನಿಸಬೇಕಾಗಿರ್ತಕ್ಕಂಥದ್ದು ಹ್ಯಾಂಡಲನ್ನು ಸ್ವಲ್ಪ ಉದ್ದ ಇಟ್ಟಿರಬೇಕು. ಯಾಕೆಂದರೆ ಕೆಳಭಾಗದಲ್ಲಿ ತುಂಬ ಆಳದಲ್ಲಿರುತ್ತೆ ಬೋರ್ವೆಲ್ ಕೇಸಿಂಗ್ ಪೈಪು, ಅದು ತಡಿಬೇಕಾಗತ್ತೆ ಅದನ್ನು ವೆಯ್ಟನ್ನು. ಅದಕ್ಕೋಸ್ಕರ ಕ್ಲಾಂಪನ್ನು ಸ್ವಲ್ಪ ಉದ್ದವಾಗಿ ಇಟ್ಕೋಬೇಕಾಗತ್ತೆ. ಉಲ್ಟಾ ಸೀದಾ ಹಾಕು. ಅದನ್ನು ಬಿಗಿಯಾಗಿ ಹಾಕಿದ ನಂತರ ಇದನ್ನು ಕಾಂಕ್ರೀಟಿಂದ ಪ್ಯಾಕ್ ಮಾಡಿ ಇನ್ನಷ್ಟು ಬಿಗಿಗೊಳಿಸೋ ಅಂಥ ಕೆಲಸವನ್ನು ಕೂಡ ಮಾಡ್ತೀವಿ ಸ್ನೇಹಿತರೆ. ನೋಡಿ, ಈ ರೀತಿಯಲ್ಲಿ ಕ್ಲಾಂಪನ್ನು ಮಾಡಿಸ್ಕೋಬೇಕಾಗತ್ತೆ. ಮಾಡಿಸಿದಂಥ ಕ್ಲಾಂಪನ್ನು ಈ ರೀತಿಯಲ್ಲಿ ಬಿಗಿಗೊಳಿಸಿ ಸ್ಪಾನರಿಂದ ರಿಂಚಿಂದ ಬಿಗಿಯಾಗಿ ಬಿಗಿಗೊಳಿಸ್ಬೇಕಾಗತ್ತೆ. ಆ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾಯಿದ್ರು ಸ್ನೇಹಿತರೆ. ಕೇಸಿಂಗ್ ಪೈಪಿಗೆ ಸ್ವಲ್ಪ ಹುಷಾರು, ರಂಧ್ರವನ್ನು ಹಾಕಬೇಕು ಅಂತೇಳಿ ಹೇಳ್ತೀರಾ, ಆದರೆ ನೀವು ಯಾಕೆ ಕಟಿಂಗ್ ವೀಲಿಂದ ಕುಯ್ತೀರಾ ಅಂತ ಕೇಳ್ಬೋದು ಸ್ನೇಹಿತರೆ. ಇಲ್ಲಿ ಕೇಸಿಂಗ್ ಪೈಪು 3 ಲೇಯರ್ ಹಾಕಿರೋದ್ರಿಂದ ಒಳಗಡೆ ಮತ್ತೊಂದು ಕೇಸಿಂಗ್ ಪೈಪ್ ಇದೆ, PVC ಕೇಸಿಂಗ್ ಪೈಪು. ಹಾಗಾಗಿ ಈ ರೀತಿಯಲ್ಲಿ ಕಟಿಂಗ್ ವೀಲಿಂದ ಕಟ್ ಮಾಡ್ಕೊಂಡು ಒಂದು ನಿಮಿಷ ನಂತರ ನಾವು ಒಳಗಡೆ ಅದನ್ನು ಓಲ್ ಹಾಕೋಂಥ ಕೆಲಸವನ್ನು ಮಾಡ್ತೀವಿ ಸ್ನೇಹಿತರೆ. ರಂಧ್ರವನ್ನು ಕೊರಿತಕ್ಕಂಥ ಕೆಲಸವನ್ನು ಮಾಡ್ತೀವಿ. 2 ಲೇಯರು ಕೇಸಿಂಗ್ ಪೈಪ್ ಇರೋದ್ರಿಂದ ಮೊದಲನೇ ಲೇಯರು MS ಕೇಸಿಂಗ್ ಪೈಪನ್ನು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಅದ್ರ ಒಳಭಾಗದಲ್ಲಿ ನಮ್ಮ ಡ್ರಿಲ್ಲಿಂಗ್ ಮಿಷಿನಿಂದ ರಂಧ್ರವನ್ನು ಹಾಕೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇಲ್ಲಿ 2 ಲೇಯರ್ ಇರೋದ್ರಿಂದ ವಿಭಿನ್ನವಾಗಿ ಇದನ್ನು ರೀಚಾರ್ಜನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿಯಲ್ಲಿ ರಂಧ್ರವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಈ ಒಂದು ಬೋರ್ವೆಲ್ಲಿ ವಿಶೇಷವಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಯಾಕೆಂದರೆ ಇಲ್ಲಿ 100 ಅಡಿಯ MS ಕೇಸಿಂಗ್ ಪೈಪನ್ನು ಹಾಕಿದ್ದಾರೆ. ಜೊತೆಯಲ್ಲಿ ಸುಮಾರು 1000 ಅಡಿಯಷ್ಟು ಒಳಗಡೆ 5 ಇಂಚಿನ PVC ಪೈಪನ್ನು ಹಾಕಿದರೆ ಇಲ್ಲಿ ಚಿಲ್ಟಿನ ಸಮಸ್ಯೆ ಇದೆ ಅಂತೇಳಿ ಆ ರೀತಿಯಲ್ಲಿ ಮಾಡಿದ್ದಾರೆ. ಕೆಸರಿಂದ ಬೋರ್ವೆಲ್ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಆ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಾವೇನು ರಂಧ್ರವನ್ನು ಕೊಡ್ತಿದ್ದೀವಿ, ಈ 2 ಕೇಸಿಂಗ್ ಪೈಪಿನ ನಡುವೆ ಏನು ರಂಧ್ರ ಇದೆ ಅಲ್ಲಿ ನೀರು ಹೋಗಬಾರ್ದು. ನೀರಲ್ಲಿ ಹೋದರೆ ಕೆಸರು ತುಂಬಿಕೊಂಡು ಬೋರ್ವೆಲ್ ಹಾಳಾಗುತ್ತೆ. ಹಾಗಾಗಿ ನಾವು ಈ 2 ಪೈಪ್ಗಳ ನಡುವೆ ರಂಧ್ರವನ್ನು ಮಾಡಿದ್ವಿ. ಹೊರಗಿನ ಪೈಪಿಗೂ ಹೊರಗಿನ MS ಕೇಸಿಂಗ್ ಪೈಪಿಗೂ ಮತ್ತು PVC ಕೇಸಿಂಗ್ ಪೈಪಿಗೂ ಅಂತರ ಇದೆ. ಈ ಅಂತರದಲ್ಲಿ ನೀರು ಹೋಗಬಾರ್ದು. ಒಳಗಡೆ ಇರ್ತಕ್ಕಂಥ ಕೇಸಿಂಗ್ ಪೈಪಿಗೆ ಮಾತ್ರ ನೀರು ಹೋಗಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಆ 2 ನಡುವೆ ಇರ್ತಕ್ಕಂಥ ಅಂತರ ಅಂದರೆ ಗ್ಯಾಪಿಗೆ ಕಾಂಕ್ರೀಟಿಂದ ಪ್ಯಾಕ್ ಮಾಡಬೇಕಾಗಿದೆ. ಆ ಗ್ಯಾಪಲ್ಲಿ ನೀರು ಹೋಗದೆ ಇರೋ ರೀತಿಯಲ್ಲಿ. ಹಾಗಾಗಿ ಈಗ ಕಾಂಕ್ರೀಟನ್ನು ನಿಲ್ಸೋದು ಯಾವ ರೀತಿ, ಕಾಂಕ್ರೀಟನ್ನು ನಿಲ್ಸೋದಕ್ಕೋಸ್ಕರ ನಾವು ಬಟ್ಟೆಯನ್ನು, ಒಂದು ಬಟ್ಟೆ ಅಥವಾ ಗೋಣಿಚೀಲವನ್ನು ಸಿಮೆಂಟು ತಿಳಿಯಲ್ಲಿ ಅದ್ದಿ ಅದನ್ನು ಕೇಸಿಂಗ್ ಪೈಪಿನ 2 ಕೇಸಿಂಗ್ ಪೈಪಿನ ನಡುವೆ ತಂತಿಯನ್ನು ಹಾಕಿ ಒಳಗಡೆ ಹಾಕ್ತಾಯಿದ್ದೀವಿ. ಒಳಗೆ ಹಾಕಿ ಅದನ್ನು ಜಾಮ್ ಮಾಡಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕಿ ಕೂರಿಸೋದ್ರಿಂದ ಕೇಸಿಂಗ್ ಪೈಪಿನ ಒಳಗೆ ಮಾತ್ರ ನೀರು ಹೋಗುತ್ತೆ. 2 ಕೇಸಿಂಗ್ ಪೈಪಿನ ನಡುವೆ ನೀರು ಹೋಗೋದು ನಿಲ್ಲುತ್ತೆ ಸ್ನೇಹಿತರೆ. ಹಾಗಾಗಿ ಇಷ್ಟೆಲ್ಲ ಸರ್ಕಸನ್ನು ಮಾಡ್ತಾಯಿದ್ದೀವಿ. ಎಲ್ಲ ಬೋರ್ವೆಲ್ಗಳನ್ನು ಒಂದೇ ರೀತಿಯಲ್ಲಿ ರೀಚಾರ್ಜ್ ಮಾಡಲಿಕ್ಕಾಗಲ್ಲ. ಆಯಾ ಸ್ಥಳಕ್ಕೆ ಪರಿಸ್ಥಿತಿಗೆ ತಕ್ಕನಂಗೆ ಬುದ್ಧಿವಂತಿಕೆಯಿಂದ ರೀಚಾರ್ಜನ್ನು ಮಾಡಬೇಕಾಗುತ್ತೆ. ತಜ್ಞರ ಸಲಹೆಯನ್ನು ತಗೊಂಡು ರೀಚಾರ್ಜ್ ಮಾಡಬೇಕಾಗತ್ತೆ. ನಾವೀಗ ಇದೊಂದು ವಿಭಿನ್ನವಾದಂಥ ರೀಚಾರ್ಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಹಾಕ್ರಿ, ಬಟ್ಟೆ ಹಾಕ್ರಿ, ಇಲ್ಲೇ ಇಟ್ಟಿರಲ್ಲ ಬಟ್ಟೆ. ಕೇಸಿಂಗ್ ಪೈಪಿಗೆ ಸಿಮೆಂಟ್ ತಿಳಿಯನ್ನು ಎದ್ದಿದಂಥ ಬಟ್ಟೆಯನ್ನು ಹಾಕಿದ ನಂತರ ಕಾಂಕ್ರೀಟನ್ನು ಹಾಕಿ ಪ್ಯಾಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ.
ಜಲ್ಲಿಯನ್ನು ಹಾಕಿ ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನಿಧಾನವಾಗಿ ಸಣ್ಣ ರಂಧ್ರದ ಮೂಲಕ ಜಲ್ಲಿಯನ್ನು ಹಾಕಿ ಸುತ್ತಲೂ 2 ಕೇಸಿಂಗ್ ಪೈಪ್ಗಳ ನಡುವೆ ನೀರು ಹೋಗದೇ ಇರೋ ರೀತಿಯಲ್ಲಿ ಪ್ಯಾಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಕಾಂಕ್ರೀಟ್ ಕೆಳಗೆ ಕುಸಿಬಾರ್ದು ಅಂಥೇಳಿ ನಾವು ಮಡ್ಡಿಯಲ್ಲಿ ಅಂದರೆ ಸಿಮೆಂಟ್ ತಿಳಿಯಲ್ಲಿ ಅದ್ದಿದಂಥ ಬಟ್ಟೆಯನ್ನು ಹಾಕಿದ್ದೀವಿ ಸ್ನೇಹಿತರೆ. ವೀಕ್ಷಕರೇ, ಏನು ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಕೊರೆದ ನಂತರ ಕೇಸಿಂಗ್ ಪೈಪಿಗೆ ಮೊದಲನೇ ಲೇಯರ್ ಆಗಿ ಅಕ್ವಾ ಮೆಸ್ಸನ್ನು 2 ಲೇಯರ್ ಸುತ್ತಿ ಗಟ್ಟಿಯಾಗಿ ಬಂಧಿಸ್ತಾ ಇದ್ದಾರೆ. ಈ ಒಂದು ಅಕ್ವಾ ಮೆಸ್ಸು ನೀರಿನಲ್ಲಿ ಇರ್ತಕ್ಕಂಥ ಮಣ್ಣಿನ ಕಣಗಳನ್ನು ತಡೆಯೋದ್ರಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಈ ಒಂದು ಅಕ್ವಾ ಮೆಸ್ಸನ್ನು, ಅದು ಕೂಡ ಗುಣಮಟ್ಟದ ಅಕ್ವಾ ಮೆಸ್ಸನ್ನು ಬಳಸಬೇಕಾಗತ್ತೆ. ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಕೊರೆದ ನಂತರ ಮೊದಲನೇ ಲೇಯರ್ ಆಗಿ ಗುಣಮಟ್ಟದ ಅಕ್ವಾ ಮೆಸ್ಸನ್ನು ಈ ರೀತಿಯಲ್ಲಿ ಗಟ್ಟಿಯಾಗಿ ನೈಲಾನ್ ಹಗ್ಗದಿಂದ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಆತ್ಮೀಯ ವೀಕ್ಷಕರೇ, ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿದ ನಂತರ ಮೊದಲನೇ ಲೇಯರ್ ಆಗಿ ಅಕ್ವಾ ಮೆಸ್ಸನ್ನು, ಗುಣಮಟ್ಟದ ಅಕ್ವಾ ಮೆಸ್ಸನ್ನು ಬಳಸಿ ಸುತ್ತಿದ್ದೀವಿ. ನಂತರ ಈಗ ನೈಲಾನ್ ಮೆಸ್ಸು, ಅದು ಕೂಡ ಉತ್ತಮ ಗುಣಮಟ್ಟದ ನೈಲಾನ್ ಮೆಸ್ಸನ್ನು ಸುತ್ತತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇದು ಕೂಡ ನೀರಿನಲ್ಲಿರ್ತಕ್ಕಂಥ ಧೂಳಿನಾಂಶ, ಮಣ್ಣಿನಂಶವನ್ನು ತೆಗೆದು ಶುದ್ಧವಾದಂಥ ನೀರನ್ನ ಕೇಸಿಂಗ್ ಪೈಪಿಗೆ ರೀಚಾರ್ಜ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಒಂದು ನೈಲಾನ್ ಮೆಸ್ಸನ್ನು 2ನೇ ಲೇಯರ್ ಆಗಿ ಬಳಸ್ತಾ ಇದ್ದೀವಿ. ಇದಕ್ಕೆ ನಂತರ HDB ನೆಟ್ಟನ್ನು ಬಳಸಬೇಕಾಗಿತ್ತು. ಆದರೆ ಇಲ್ಲಿ ನಾವು HDB ನೆಟ್ಟನ್ನು ಬಳಸ್ತಾ ಇಲ್ಲ, ಕೇವಲ 2 ಮೆಸ್ಗಳನ್ನು ಮಾತ್ರ ಬಳಸ್ತಾ ಇದ್ವಿ. ಕಾರಣ ಇಷ್ಟೇ, ಇದು ಮಣ್ಣಿನಲ್ಲಿ ಮಾಡ್ತಕ್ಕಂಥ ರೀಚಾರ್ಜ್ ಅಲ್ಲ, ಬಿಲ್ಡಿಂಗ್ ಮೇಲೆ ಬರ್ತಕ್ಕಂಥ ಶುದ್ಧವಾದಂಥ ಮಳೆ ನೀರನ್ನ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕಾರ್ಯ. ಇದು 40x60 ಅಳತೆಯ ಒಂದು ಕಟ್ಟಡ. ಈ ಕಟ್ಟಡದ ಮೇಲೆ ಬಿದ್ದಂಥ ನೀರನ್ನ ರೀಚಾರ್ಜ್ ಮಾಡೋದು. ಇಲ್ಲಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾರೆ, ಸರ್ ನೀವು ಅರ್ಧ ತೋರಿಸ್ತೀರಾ, ಪೂರ್ತಿ ತೋರಿಸೋದೇ ಇಲ್ಲ ಅಂತ. ಖಂಡಿತವಾಗ್ಲೂ ಪೂರ್ತಿ ತೋರಿಸ್ತೀವಿ, ಆದರೆ ಇಲ್ಲಿ ಇನ್ನೂ ಸಾಕಷ್ಟು ಕೆಲಸ ಆಗಬೇಕಾಗಿದೆ. ಇಲ್ಲಿ ಕೆಳಗಡೆ ಕ್ಲಾಂಪ್ ಹಾಕಿದ್ದೀವಿ, ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿದ್ದೀವಿ, ನಂತರ ಮೆಸ್ಗಳನ್ನು ಕಟ್ಟಿದ್ದೀವಿ. ಇಲ್ಲಿ ನಂತರ ಇನ್ನೂ ಗಾರೆ ಮೇಸ್ತ್ರಿಯವರು ತೊಟ್ಟಿಯನ್ನು ಕಟ್ಟಬೇಕಾಗುತ್ತೆ. ಪಕ್ಕದಲ್ಲಿ ಇನ್ನೂ ಒಂದು ಬೋರ್ವೆಲ್ ಇದೆ, ಅದಕ್ಕೂ ಕೂಡ ಕೆಲಸ ಮಾಡೋದಿದೆ. ಅದೆಲ್ಲ ಆದ ನಂತರ ತೊಟ್ಟಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ವೆಂಕಟೇಶ್ ಮೇಸ್ತ್ರಿಯವರು ಮಾಡ್ತಾರೆ. ಇದಾದ ನಂತರ, ತೊಟ್ಟಿ ಎಲ್ಲ ಆದ ನಂತರ ಬಿಲ್ಡಿಂಗ್ ಕಟ್ಟಡ ಕಟ್ಟಿದ ಮೇಲೆ ಈ ಒಂದು ಕೆಲಸ ಪೂರ್ಣ ಆಗುತ್ತೆ. ಬಿಲ್ಡಿಂಗಿಂದ ಬರ್ತಕ್ಕಂಥ ಆ ಮಳೆ ನೀರಿಗೆ ನಾವೇನು ಪೈಪನ್ನು ಅಳವಡಿಸ್ತೀವಿ, ಅದಕ್ಕೂ ಕೂಡ ಫಿಲ್ಟರ್ನ ಅಳವಡಿಸಿ ಟೆರಸ್ ಮೇಲೆ ಬಿದ್ದಂಥ ನೀರಿನಲ್ಲಿರ್ತಕ್ಕಂಥ, ಮಳೆ ನೀರಿನಲ್ಲಿರ್ತಕ್ಕಂಥ ಕಡ್ಡಿ ಕಸ ಎಲ್ಲ ಆ ಒಂದು ಫಿಲ್ಟ್ರಲ್ಲಿ ಶುದ್ಧೀಕರಣ ಆಗಿ ನಂತರ ಈ ಒಂದು ತೊಟ್ಟಿಗೆ ಬಂದುಬಿಡುತ್ತೆ. ಈ ತೊಟ್ಟಿಗೆ ಬಂದು ಬಿದ್ದಂಥ ನೀರು ನಿಧಾನವಾಗಿ ಈ ಕೇಸಿಂಗ್ ಪೈಪಿಗೆ ನಾವೇನು ರಂಧ್ರವನ್ನು ಹಾಕಿದ್ದೀವಿ, ಇಲ್ಲಿ ವಿಶೇಷವಾಗಿ 2 ಕೇಸಿಂಗ್ ಪೈಪ್ ಇದೆ. ಒಂದು MS ಕೇಸಿಂಗ್ ಪೈಪು, ನಂತರ ಇದರೊಳಗಡೆ PVC ಪೈಪ್ ಕೂಡ ಇದೆ. ಈ 2ಕ್ಕೂ ರಂಧ್ರವನ್ನು ಹಾಕಿದ್ದೀವಿ. ಈ ಮೊದಲನೇ ಕೇಸಿಂಗ್ ಪೈಪಿನಿಂದ ರಂಧ್ರ ಹಾಕಿ ಅದ್ರ ಮೂಲಕ ಒಳಗಡೆ ಕೂಡ ರಂಧ್ರ ಹಾಕಿದ್ದೀವಿ. ಅದರೊಳಗಡೆ ಕೇಸಿಂಗ್ ಪೈಪ್ ಒಳಗಡೆ ನೀರು ಸರಾಗವಾಗಿ ತಿಳಿಯಾದಂಥ ಶುದ್ಧವಾದಂಥ ನೀರು ಹೋಗಿ ರೀಚಾರ್ಜ್ ಆಗುತ್ತೆ. ಈ ಒಂದು ಬೋರ್ವೆಲ್ಲು ಸುಮಾರು 1800 ಅಡಿಗಳಷ್ಟು ಆಳದ ಬೋರ್ವೆಲ್ ಆಗಿದೆ. 1800 ಅಡಿ ಆಳದಲ್ಲಿಂದ ನಾವು ನೀರನ್ನು ತೆಗಿಬೇಕಾದ್ರೆ ಅದು ಕುಡಿಲಿಕ್ಕೆ ಯೋಗ್ಯವಾದಂಥ ನೀರು ಸಿಗ್ತಾ ಇಲ್ಲ ಈಗ ಬೆಂಗಳೂರು ನಗರದಲ್ಲಿ. ಏನು ಈ ಮಳೆ ನೀರನ್ನ ರೀಚಾರ್ಜ್ ಮಾಡಿದ ನಂತರ ಈ ಒಂದು ನೀರನ್ನು, ಈ ಬೋರ್ವೆಲ್ ನೀರನ್ನ ಪರೀಕ್ಷೆಗೆ ಒಳಪಡಿಸಿ ನೋಡ್ತೀವಿ. ಆಗ ಇದು ಕುಡಿಲಿಕ್ಕೆ ಯೋಗ್ಯವಾದಂಥ ತನ್ನ ಗಡಸುತನವನ್ನು ಕಳ್ಕೊಂಡು ಶುದ್ಧವಾದಂಥ ನೀರಾಗಿ ಮಾರ್ಪಾಡಾಗಿರುತ್ತೆ. ಅದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನ ಬೋರ್ವೆಲ್ ತೆಗ್ಸೋದು, ಟ್ಯಾಂಕರ್ಗಳಲ್ಲಿ ನೀರನ್ನ ಒರೆಸೋದು. ಈಗ ನಾನೀಗ
ಇರ್ತಕ್ಕಂಥದ್ದು ಕೋರಮಂಗಲದಲ್ಲಿ. ಇಲ್ಲಿ ಸುತ್ತಮುತ್ತ ಸಾಕಷ್ಟು ಪಿ ಜಿಗಳಿದ್ದಾವೆ. ಆ ಎಲ್ಲ ಪಿ ಜಿಗಳಲ್ಲೂ ಕೂಡ ಪ್ರತಿ ದಿವಸ 12,000 ಲೀಟ್ರು 6,000 ಲೀಟ್ರು ಟ್ಯಾಂಕರ್ಗಳ ಮೂಲಕ ನೀರನ್ನು ಓಡಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಈ ಏರಿಯಾದ ಜನ ಕೋರಮಂಗಲದವ್ರು ಇರ್ಬೋದು ಅಥವಾ ಬೆಂಗಳೂರು ನಗರದಲ್ಲಿ ಬೋರ್ವೆಲ್ನೇ ಅವಲಂಬಿತವಾಗಿರ್ತಕ್ಕಂಥ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಈ ರೀತಿ ಮಳೆ ನೀರನ್ನ ಬೋರ್ವೆಲ್ಲಿಗೆ ಕೊಳವೆ ಬಾವಿಗೆ ಜಲ ಮರುಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಬೆಂಗಳೂರು ನಗರದಲ್ಲಿ ಏನು ಅಂತರ್ಜಲ ಅಷ್ಟೆಲ್ಲ ಮಳೆ ಆದರೂ ಕೂಡ ಅಂತರ್ಜಲ ಬತ್ತುತ್ತಾ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬೆಂಗಳೂರು ನಗರದವ್ರು ಇರ್ಬೋದು, ರೈತರಿರ್ಬೋದು, ಎಲ್ಲರೂ ಕೂಡ ಈ ಬೋರ್ವೆಲ್ ರೀಚಾರ್ಜ್ ಕೊಳವೆ ಬಾವಿಗೆ ಜಲ ಮರುಪೂರ್ಣ ತಂತ್ರಜ್ಞಾನವನ್ನು ಕಲಿತು ಎಲ್ಲರೂ ಕೂಡ ರೀಚಾರ್ಜ್ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅಂತರ್ಜಲ ಹೆಚ್ಚಾಗುತ್ತೆ. ಇವತ್ತೇನು ನಮ್ಮ ಲಕ್ಷ್ಮೀನಾರಾಯಣವರು ಬೆಂಗಳೂರು ನಗರದಲ್ಲಿ ಕೋರಮಂಗಲದಲ್ಲಿ ಪಿ ಜಿಗಳಿರ್ತಕ್ಕಂಥ ಏರಿಯಾ, ಪ್ರತಿಯೊಬ್ಬರು ಕೂಡ ಟ್ಯಾಂಕರ್ನಲ್ಲಿ ನೀರು ಓಡಿಸ್ತಕ್ಕಂಥ ಒಂದು ಏರಿಯಾ. ಈ ಒಂದು ಏರಿಯಾದಲ್ಲಿ ಇವತ್ತು ಅವರು ಬೋರ್ವೆಲ್ ರೀಚಾರ್ಜ್ಗೆ ಮುಂದಾಗಿ ಈ ಒಂದು ಕಾರ್ಯವನ್ನು ಮಾಡಿಸಿ ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಅವರಿಗೆ ರಾಜ್ಯದ ಎಲ್ಲ ಬೋರ್ವೆಲ್ ಬಳಕೆದಾರರ ಪರವಾಗಿ ಸಾರ್ವಜನಿಕ ಪರವಾಗಿ ಧನ್ಯವಾದವನ್ನು ನಮ್ಮ ಆಕಾಶಗಂಗಾ ರೈನ್ ವಾಟರ್ ಸಂಸ್ಥೆಯಿಂದ ಧನ್ಯವಾದವನ್ನು ಸಲ್ಲಿಸ್ತೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಚಾರನ ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ.